ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ಇದೇ ದಿನಾಂಕ ಮಾರ್ಚ್ 1, 2024 ಸಮಯ 12:55 ಬ್ರೂಕ್ಫೀಲ್ಡ್ ಪ್ರದೇಶದಲ್ಲಿರುವಂತಹ ರಾಮೇಶ್ವರಂ ಕೆಫೆಯಲ್ಲಿ 10 ಸೆಕೆಂಡ್ ಅಂತರದಲ್ಲಿ 2 ಬಾರಿ ಬ್ಲಾಸ್ಟ್ ಆಗುತ್ತೆ. ಇದರಲ್ಲಿ ಒಬ್ಬ ಮಹಿಳೆ ಮತ್ತು 3 ಜನ ಸಿಬ್ಬಂದಿಗಳಿಗೆ ಗಂಭೀರ ಗಾಯಗಳಾಗಿವೆ ಮತ್ತು ಇನ್ನುಳಿದ 5 ಜನರಿಗೆ ಸಣ್ಣ ಪುಟ್ಟ ತಿರುಚಿದ ಗಾಯಗಳಾಗಿವೆ. ಸ್ನೇಹಿತರೆ, ಮೊದಲು ಇದೊಂದು ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಪ್ರಾಥಮಿಕ ತನಿಖೆಯಲ್ಲಿ ಬ್ಲಾಸ್ಟ್ ಆದಂತಹ ಜಾಗದಲ್ಲಿ ಸಿಕ್ಕಂತಹ ಬ್ಯಾಗು ಮತ್ತೆ ಈ ನಟ್ಟು ಬೋಲ್ಟ್ಗಳು ಈ ಎಲ್ಲದರ ಆಧಾರದ ಮೇಲೆ ಪೊಲೀಸರು ಇದೊಂದು ಪಕ್ಕ ಪ್ಲಾನ್ ಮಾಡಿ ಮಾಡಲಾದ ಬ್ಲಾಸ್ಟ್ ಅಂತ ಮಾಧ್ಯಮಕ್ಕೆ ವರದಿಯನ್ನ ನೀಡ್ತಾರೆ. 4 ಜನರನ್ನ ಇಲ್ಲಿಯವರೆಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರೆಸ್ಟ್ ಮಾಡಲಾಗಿದೆ. ಬಿಸಿನೆಸ್ ವರ್ಲ್ಡ್ ನಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ರಾಮೇಶ್ವರಂ ಕೆಫೆ ಆಗಾಗ ತುಂಬಾ ಸುದ್ದಿಯಲ್ಲಿ ಇರುತ್ತೆ. ಈ 150 ಸ್ಕ್ವೇರ್ ಫೀಟ್ ಏನಿದೆ ಈ ಜಾಗದಲ್ಲಿ ಕೆಫೆಯನ್ನ ಓಪನ್ ಮಾಡಿ ತಿಂಗಳಿಗೆ 5 ಕೋಟಿ ಲಾಭವನ್ನ ಒಂದು ಬ್ರಾಂಚ್ ನಿಂದ ಈ ಸಂಸ್ಥೆ ಪಡಿತಾ ಇರೋದು ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸುದ್ದಿ ಆಗಿತ್ತು. ಒಂದು ದಿನಕ್ಕೆ ನೋಡೋದಾದ್ರೆ 7 ರಿಂದ 8 ಸಾವಿರ ಜನ ಈ ಕೆಫೆಯಲ್ಲಿ ಟಿಫಿನ್ ಮಾಡ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಶುರು ಆದ್ರೆ ರಾತ್ರಿ 1 ಗಂಟೆಯವರೆಗೆ ಈ ರಾಮೇಶ್ವರಂ ಕೆಫೆ ಜನರಿಗೆ ಸರ್ವಿಸ್ ನೀಡುತ್ತೆ. ಗಂಟೆಗಳ ಲೆಕ್ಕದಲ್ಲಿ ನೋಡೋದಾದ್ರೆ ಪ್ರತಿ ಗಂಟೆಗೆ 400 ಜನಕ್ಕೆ ಈ ಕೆಫೆ ಸರ್ವ್ ಮಾಡುತ್ತೆ. ಅದು ಎಷ್ಟು ರಶ್ ಇರುತ್ತೆ ಅಂದ್ರೆ ಕ್ಯೂ ನಲ್ಲಿ ನಿಂತು ಜನ ಟೋಕನ್ ತೆಗೆದುಕೊಂಡು ತಮ್ಮ ಫ್ಯಾಮಿಲಿಯನ್ನ ಕರೆದುಕೊಂಡು ಬಂದು ಇಲ್ಲಿ ತಿಂಡಿ ತಿಂತಾರೆ. ಇಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ ಇಷ್ಟೊಂದು ಫೇಮಸ್ ಆಗೋಕೆ ಕಾರಣಗಳೇನು, ಈ ರಾಮೇಶ್ವರಂ ಕೆಫೆಯ ಬಿಸಿನೆಸ್ ಮಾಡೆಲ್ ಎಂತದ್ದು, ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಕೆಫೆಯ ಸಂಸ್ಥಾಪಕರಾದಂತಹ ರಾಘವೇಂದ್ರ ರಾವ್ ಮತ್ತು ದಿವ್ಯಾ ರಾಘವೇಂದ್ರ ರಾವ್ ಅವರು ಹೋಟೆಲ್ ಬಿಸಿನೆಸ್ ಮತ್ತು ಮ್ಯಾನೇಜ್ಮೆಂಟ್ ನಲ್ಲಿ ಪದವಿಯನ್ನ ಪಡೆದುಕೊಂಡವರು. 2021ರಲ್ಲಿ ಬೆಂಗಳೂರಿನ ಇಂದಿರಾನಗರದಲ್ಲಿ ಮೊದಲ ಕೆಫೆಯನ್ನ ಓಪನ್ ಮಾಡ್ತಾರೆ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆದಂತಹ ಸಂಗತಿ ಏನಂದ್ರೆ ಈ ರಾಮೇಶ್ವರಂ ಕೆಫೆ ಏನಿದೆ ಈ ಹೆಸರಿನ ಮೂಲ ಏನು ಅಂತ ನೋಡೋದಾದ್ರೆ ಈ ರಾಘವೇಂದ್ರ ರಾವ್ ಮತ್ತು ದಿವ್ಯಾ ರಾಘವೇಂದ್ರ ರಾವ್ ಏನಿದ್ದಾರೆ APJ ಅಬ್ದುಲ್ ಕಲಾಂ ಅವರ ಫಾಲೋವರ್ಸ್ ಆಗಿದ್ರು. APJ ಅಬ್ದುಲ್ ಕಲಾಂ ಅವರಿಗೆ ಟ್ರಿಬ್ಯೂಟ್ ನೀಡೋ ಉದ್ದೇಶದಿಂದ ಅವರ ಬರ್ತ್ ಪ್ಲೇಸ್ ಆದಂತಹ ರಾಮೇಶ್ವರಂನ ಇನ್ಸ್ಪೈರ್ ಆಗಿ ಇಟ್ಕೊಂಡು ತಮ್ಮ ಕೆಫೆಗಳಿಗೆ ರಾಮೇಶ್ವರಂ ಕೆಫೆ ಅಂತ ಹೆಸರಿಡ್ತಾರೆ. ಬೆಂಗಳೂರಿನಲ್ಲಿ ಪ್ರೆಸೆಂಟ್ ಆಗಿ 4 ಬ್ರಾಂಚ್ಗಳು ಆಪರೇಟ್ ಆಗ್ತಾ ಇದಾವೆ. ಅದರಲ್ಲಿ ಮೊದಲನೇದಾಗಿ ಇಂದಿರಾನಗರ, ತದನಂತರ JP ನಗರದಲ್ಲಿ ಒಂದು ಓಪನ್ ಆಗುತ್ತೆ, ರಾಜಾಜಿನಗರದಲ್ಲಿ ಒಂದಿದೆ ಮತ್ತು ಕೆಲವು ದಿನಗಳ ಹಿಂದೆ ಬ್ಲಾಸ್ಟ್ ಆದಂತಹ ಕುಂದಲಹಳ್ಳಿ ಪ್ರದೇಶದಲ್ಲಿ ಒಂದು ಕೆಫೆ ಇದೆ. ಕೆಲವು ದಿನಗಳ ಹಿಂದೆ ಹೈದರಾಬಾದ್ ನಲ್ಲೂ ಕೂಡ ರಾಮೇಶ್ವರಂ ಕೆಫೆಯ ಒಂದು ಬ್ರಾಂಚ್ ಅನ್ನ ಓಪನ್ ಮಾಡಲಾಗಿದೆ. ಟೋಟಲ್ ಆಗಿ 5 ಬ್ರಾಂಚ್ಗಳು ಆಕ್ಟಿವ್ಲಿ ಓಪನ್ ಆಗಿವೆ. ಅಂದ್ರೆ ಬೆಂಗಳೂರಿನಲ್ಲಿ QSR ಫಾರ್ಮೆಟ್ ನಲ್ಲಿ ಐಕಾನ್ ತರ ಈ ರಾಮೇಶ್ವರಂ ಕೆಫೆ ಆಪರೇಟ್ ಆಗ್ತಾ ಇದೆ. ರಾಮೇಶ್ವರಂ ಕೆಫೆ ಸಕ್ಸಸ್ಫುಲ್ಲಿ ಇಷ್ಟು ಜನರನ್ನ ಸೆಳೆಯೋಕೆ ಕಾರಣಗಳೇನು ಹಂತ ಹಂತವಾಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ರೀಸನ್ ಏನು ಅಂತ ನೋಡೋದಾದ್ರೆ ಮಾರ್ಕೆಟ್ ರಿಸರ್ಚ್. ರಾಘವೇಂದ್ರ ರಾವ್ ಮತ್ತು ದಿವ್ಯಾ ರಾಘವೇಂದ್ರ ರಾವ್ ಏನಿದ್ದಾರೆ ಕೆಫೆಗಳನ್ನ ಓಪನ್ ಮಾಡೋದಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ರೀತಿಯ ರಿಸರ್ಚ್ ಅನ್ನ ಮಾಡ್ತಾರೆ. ಬೆಂಗಳೂರಿನಲ್ಲಿ ಸೌತ್ ಇಂಡಿಯನ್ ಫುಡ್ಸ್ ಅನ್ನ ಸರ್ವ್ ಮಾಡುವಂತಹ ಹೋಟೆಲ್ಗಳು ಇದ್ವು, ಆದ್ರೆ ಪ್ರಾಪರ್ ಆಗಿ ಸೌತ್ ಇಂಡಿಯನ್ ಫುಡ್ಸ್ ಗೆ ಅಂತಾನೆ ಮೀಸಲಿರುವಂತಹ ಹೋಟೆಲ್ಗಳು ಇರಲಿಲ್ಲ. ಅವುಗಳಲ್ಲಿ ನಾರ್ತ್ ಇಂಡಿಯನ್, ಚೈನೀಸ್, ಕಾಂಟಿನೆಂಟಲ್ ಡಿಶ್ ಈ ರೀತಿ ಹಲವಾರು ಡೈವರ್ಸಿಫೈ ಫುಡ್ ಅನ್ನ ಸರ್ವ್ ಮಾಡ್ತಾ ಇದ್ರು. ಎಥ್ನಿಕ್ ಆಗಿ ಸೌತ್ ಇಂಡಿಯನ್ ಫುಡ್ ಗೆ ಅಂತಾನೆ ಒಂದು ಕೆಫೆಗಳು ಇಲ್ಲದೆ ಇರೋದನ್ನ ಗಮನಿಸಿ ಇಲ್ಲೊಂದು ಮಾರ್ಕೆಟ್ ಗ್ಯಾಪ್ ಅನ್ನ ರಾಘವೇಂದ್ರ ರಾವ್ ಮತ್ತು ದಿವ್ಯಾ ರಾಘವೇಂದ್ರ ರಾವ್ ಅವರು ಗಮನಿಸ್ತಾರೆ. ಇದಕ್ಕೆಲ್ಲ ಅವರು ಮಾಡಿದಂತಹ ರಿಸರ್ಚ್ ಕೂಡ ಒಂದು ಕಾರಣ ಅಂತಾನೆ ಹೇಳ್ಬೋದು. ಮತ್ತು ಎರಡನೆಯ ರೀಸನ್ ಏನು ಅಂತ ನೋಡೋದಾದ್ರೆ ಅವರು ಪಿಕ್ ಮಾಡಿದಂತಹ ಲೊಕೇಶನ್. ಸ್ನೇಹಿತರೆ, ಈ ರಾಮೇಶ್ವರಂ ಕೆಫೆಯ ಸಕ್ಸಸ್ ಸ್ಟೋರಿಯಲ್ಲಿ ಈ ಲೊಕೇಶನ್ಗಳು ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂದ್ರೆ ತಪ್ಪಾಗೋದಿಲ್ಲ. ಈ ರಾಮೇಶ್ವರಂ ಕೆಫೆಗಳು ಮುಖ್ಯವಾಗಿ ಹೈಯೆಸ್ಟ್ ಫುಟ್ಫಾಲ್ ಇರುವಂತಹ ಸ್ಥಳಗಳಲ್ಲಿಯೇ ಓಪನ್ ಆಗ್ತವೆ. ಈಗಾಗಲೇ ಇರುವಂತಹ ಬ್ರಾಂಚ್ ಗಳನ್ನ ಗಮನಿಸೋದಾದ್ರೆ ಇಂದಿರಾನಗರ ಮತ್ತು JP ನಗರ ಈ ಏರಿಯಾಗಳೇನಿದಾವಲ್ಲ ಇವು ಕೋರ್ ಬೆಂಗಳೂರಿಯನ್ಸ್ ಅಂದ್ರೆ ಟಿಪಿಕಲ್ ಬೆಂಗಳೂರಿಯನ್ಸ್ ವಾಸ ಮಾಡುವಂತಹ ಸ್ಥಳಗಳು ಮತ್ತು ರಿಟೈರ್ಡ್ ಆಫೀಸರ್ಸ್ ಗಳು, ಪ್ರೈಮ್ ಕಸ್ಟಮರ್ಸ್ ಗಳು ವಾಸ ಮಾಡುವಂತಹ ಸ್ಥಳವನ್ನ ಇಲ್ಲಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ರಾಜಾಜಿನಗರದ ಕೆಫೆಯನ್ನ ನೋಡೋದಾದ್ರೆ ಪಕ್ಕದಲ್ಲಿ ಓರಿಯನ್ ಮಾಲ್, ಅದರ ಪಕ್ಕದಲ್ಲಿಯೇ WTC ಬಿಲ್ಡಿಂಗ್ ಇದೆ. ಅದಾದ ನಂತರ ಸುತ್ತ 3 ಕಡೆ ದೊಡ್ಡ ಅಪಾರ್ಟ್ಮೆಂಟ್ ಗಳು ಇರೋದನ್ನ ಇಲ್ಲಿ ನಾವು ಗಮನಿಸಬಹುದು. ಒಂದು ಕಡೆ ಮಲ್ಲೇಶ್ವರಂ, ಇನ್ನೊಂದು ಕಡೆ ಮಹಾಲಕ್ಷ್ಮಿ ಲೇಔಟ್, ಇನ್ನೊಂದು ಕಡೆ ಸುಬ್ರಹ್ಮಣ್ಯ ನಗರ. ಈ ಎಲ್ಲಾ ನಗರಗಳಿಗೆ ಸೆಂಟರ್ ಆಗಿ ರಾಮೇಶ್ವರಂ ಕೆಫೆಯನ್ನ ಓಪನ್ ಮಾಡಲಾಗಿದೆ. ಮತ್ತು ಈ ಬ್ರೂಕ್ಫೀಲ್ಡ್ ರಾಮೇಶ್ವರಂ ಕೆಫೆ ಏನಿದೆ ಇಲ್ಲಿ ನೋಡೋದಾದ್ರೆ ಬಹುತೇಕ ವೈಟ್ ಫೀಲ್ಡ್ ಮತ್ತು ಮಹದೇವಪುರ, ಮಾರತಳ್ಳಿ ಈ ಪ್ರದೇಶದಲ್ಲಿರುವಂತಹ IT ಎಂಪ್ಲಾಯೀಸ್ ಗಳು ವಾಸ ಮಾಡುವಂತಹ ಜಾಗ. ಈ ಸ್ಥಳಗಳೇನಿದಾವೆ ಜಾಸ್ತಿ ಖರ್ಚು ಮಾಡೋಕೆ ಕೆಪಬಿಲಿಟಿ ಹೊಂದಿದಂತಹ ಜನ ವಾಸ
ವಾಸ ಮಾಡ್ತಕ್ಕಂತ ಸ್ಥಳಗಳು. KFC, ಮ್ಯಾಕ್ಡೊನಾಲ್ಡ್ಸ್, ಪಿಜ್ಜಾ ಹಟ್, ಸ್ಟಾರ್ಬಕ್ಸ್ ಮುಂತಾದ ಕಂಪನಿಗಳು ಇದೇ ಸೇಮ್ ಸ್ಟ್ರಾಟಜಿಯನ್ನ ಯೂಸ್ ಮಾಡುತ್ತವೆ. ಅಲ್ಟಿಮೇಟ್ ಆಗಿ ಇಲ್ಲಿ ನೋಡೋದಾದ್ರೆ ಜಾಸ್ತಿ ಫುಟ್ಫಾಲ್ ಅಂದ್ರೆ ಜಾಸ್ತಿ ಸೇಲ್ಸ್ ಅಂದ್ರೆ ಜಾಸ್ತಿ ಪ್ರಾಫಿಟ್. ಇದು ಕೂಡ ರಾಮೇಶ್ವರಂ ಕೆಫೆಯ ಸಕ್ಸಸ್ ಸ್ಟೋರಿಯಲ್ಲಿ ಒಂದು ಮುಖ್ಯವಾದ ಕಾರಣ ಅಂತಾನೆ ಹೇಳ್ಬೋದು. ಮತ್ತು ಮೂರನೆಯ ರೀಸನ್ ಏನು ಅಂತ ನೋಡೋದಾದ್ರೆ ಸೂಪರ್ ಶಾರ್ಟ್ ಮೆನು. ಅಂದ್ರೆ ಈ ಕೆಫೆಯಲ್ಲಿ ಹಬ್ಬಬ್ಬ ಅಂದ್ರೂ 50 ಟೈಪ್ ಫುಡ್ ಅನ್ನ ಸರ್ವ್ ಮಾಡಲಾಗುತ್ತೆ. ಅದರಲ್ಲೂ ಕೂಡ ಕೇವಲ 5 ಪ್ರಾಡಕ್ಟ್ ಗಳು ಇಲ್ಲಿ ಕೋರ್ ಐಟಮ್ ಆಗಿ ಗುರುತಿಸಿಕೊಳ್ಳುತ್ತವೆ. ಎಕ್ಸಾಂಪಲ್ ಆಗಿ ನೋಡೋದಾದ್ರೆ ಇಲ್ಲಿ ದೋಸೆ ಒಂದು ಕೋರ್ ಐಟಮ್ ಅಂತ ಇಟ್ಕೊಳ್ಳಿ. ಈ ದೋಸೆಯಲ್ಲಿ ಪುಡಿ ದೋಸೆ, ತುಪ್ಪ ದೋಸೆ, ಮಸಾಲೆ ದೋಸೆ ಮತ್ತು ಗಾರ್ಲಿಕ್ ದೋಸೆ ಅಂದ್ರೆ ಬೆಳ್ಳುಳ್ಳಿ ಕಬಾಬ್. ಈ ಎಲ್ಲಾ ಐಟಮ್ಗಳಲ್ಲಿ ಕೋರ್ ಐಟಮ್ ಏನು ಅಂತ ನೋಡೋದಾದ್ರೆ ಅದು ದೋಸೆ. ಇಲ್ಲಿ ಯೂಸ್ ಆಗೋದು ಸೇಮ್ ಇಂಗ್ರೀಡಿಯೆಂಟ್ಸ್, ಆದ್ರೆ ಐಟಮ್ಗಳು ಬೇರೆ ಬೇರೆ. ಅದೇ ರೀತಿ ಇಡ್ಲಿಯಲ್ಲಿ ತುಪ್ಪ ಇಡ್ಲಿ, ಪುಡಿ ಇಡ್ಲಿಯಲ್ಲಿಯೇ ವಿಧವಾದ ಇಡ್ಲಿಯನ್ನ ಸೇಲ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಈ ತಿಂಡಿಗಳನ್ನ ತಯಾರಿಸೋದು ತುಂಬಾ ಈಸಿ ಆಗುತ್ತೆ. ಇಲ್ಲಿ ಜಾಸ್ತಿ ಸೇಲ್ ಆಗುವಂತಹ ಪದಾರ್ಥಗಳನ್ನ ಮಾತ್ರ ಮೆನ್ಯೂನಲ್ಲಿ ಇಡಲಾಗಿದೆ. ಮತ್ತು ನಾಲ್ಕನೆಯ ರೀಸನ್ ಏನು ಅಂತ ನೋಡೋದಾದ್ರೆ ಕನ್ಸಿಸ್ಟೆನ್ಸಿ. ನೀವು ಬೆಂಗಳೂರಿನ ಯಾವುದೇ ಬ್ರಾಂಚ್ ಭೇಟಿ ಕೊಡಿ, ಸೇಮ್ ಟೇಸ್ಟ್, ಸೇಮ್ ಕ್ವಾಲಿಟಿ ಮತ್ತು ಸೇಮ್ ಕ್ವಾಂಟಿಟಿಯನ್ನ ಮೇಂಟೈನ್ ಮಾಡಲಾಗುತ್ತೆ. ಈ ರಾಜಾಜಿನಗರ ಬ್ರಾಂಚ್ ನಲ್ಲೂ ತಿಂದ್ರು ಅದೇ ಟೇಸ್ಟ್, JP ನಗರದ ಬ್ರಾಂಚ್ ನಲ್ಲೂ ತಿಂದ್ರು ಅದೇ ಟೇಸ್ಟ್ ಅಂದಾಗ ಇದು ಕಸ್ಟಮರ್ ಟ್ರಸ್ಟ್ ಅನ್ನ ಬಿಲ್ಡ್ ಮಾಡೋದ್ರಲ್ಲಿ ತುಂಬಾ ಸಹಕಾರಿಯಾಗುತ್ತೆ. ಇದರಿಂದ ಕಸ್ಟಮರ್ ಲಾಯಲ್ಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಸಾಧ್ಯವಾಗೋದು ಯಾವಾಗ ಅಂದ್ರೆ ಒಂದು ಪ್ರಾಪರ್ ಆದಂತ SOP ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನ ಫಾಲೋ ಮಾಡಿದಾಗ ಮಾತ್ರ ಈ ರೀತಿಯ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮೇಂಟೈನ್ ಮಾಡ್ಬೇಕಂದ್ರೆ ಇಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ರಾಮೇಶ್ವರಂ ಕೆಫೆಯಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. 5ನೆಯ ರೀಸನ್ ಏನು ಅಂತ ನೋಡೋದಾದ್ರೆ ನೋ ಆನ್ಲೈನ್ ಡೆಲಿವರಿ. ಅಂದ್ರೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊಗಳಲ್ಲಿ ಈ ರಾಮೇಶ್ವರಂ ಕೆಫೆಯ ಪ್ರಾಡಕ್ಟ್ ಗಳು ನಿಮಗೆ ಸಿಗೋದಿಲ್ಲ. ಈ ರಾಮೇಶ್ವರಂ ಕೆಫೆಯ ಪ್ರಾಡಕ್ಟ್ ಗಳನ್ನ ತಿನ್ಬೇಕು ಅಂದ್ರೆ ನೀವು ಅವರ ಹತ್ತಿರದ ಬ್ರಾಂಚ್ ಗಳಿಗೆ ಭೇಟಿ ನೀಡಲೇಬೇಕು. ಇದರಿಂದ ರೀಸನ್ ಏನು ಅಂತ ನೋಡೋದಾದ್ರೆ ಕಸ್ಟಮರ್ ಗಳಿಗೆ ಹೋಟೆಲ್ ಆಂಬಿಯನ್ಸ್ ಏನಿದೆ ಇದು ಫೀಲ್ ಆಗ್ಲಿ ಅಂತ. ಒಬ್ಬ ಕಸ್ಟಮರ್ ಹೋಟೆಲ್ಗೆ ಬಂದಿದ್ದಾರೆ ಅಂದ್ರೆ ಅವರ ಫುಲ್ ಆನ್ ಫೋಕಸ್ ಫುಡ್ ನ ಮೇಲೆ ಇರುತ್ತೆ. ಫ್ರೆಶ್ ಆಗಿ ಬಿಸಿಯಾಗಿ ಸರ್ವ್ ಮಾಡೋದ್ರಿಂದ ಇದು ಊಟದ ರುಚಿಯ ಮೇಲೆ ತುಂಬಾ ಇಂಪ್ಯಾಕ್ಟ್ ಬೀರುತ್ತೆ. ಒಂದು ವೇಳೆ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಈ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿದ್ರೆ ಆರ್ಡರ್ ಮಾಡಿದ ನಂತರ ಐಟಮ್ ರೆಡಿ ಆಗೋದಿಕ್ಕೆ 10 ನಿಮಿಷ, ಅದನ್ನ ಕಸ್ಟಮರ್ಸ್ ಮನೆಗೆ ತಲುಪಿಸೋಕೆ 20 ನಿಮಿಷ. ಈ ಅರ್ಧ ಗಂಟೆ ಏನಿದೆ ಇದು ಪ್ರಾಡಕ್ಟ್ ನ ಟೇಸ್ಟ್ ನ ಮೇಲೆ ಪರಿಣಾಮ ಬೀರುತ್ತೆ. ಮತ್ತು ಇದಲ್ಲದೆ ಇನ್ನೊಂದು ರೀಸನ್ ಕೂಡ ಇರಬಹುದು. ರಾಮೇಶ್ವರಂ ಕೆಫೆಯನ್ನು ಗಮನಿಸಿ, ಯಾವಾಗ ನೋಡಿದ್ರು ಒಂದು 100 ಜನ ಕ್ಯೂ ನಲ್ಲಿ ನಿಂತ್ಕೊಂಡಿರ್ತಾರೆ. ಇದರಿಂದ ಅಕ್ಕಪಕ್ಕದ ಜನರ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಇದು ಕೂಡ ರಾಮೇಶ್ವರಂ ಕೆಫೆ ಸಕ್ಸಸ್ ಸ್ಟೋರಿಯಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇದಲ್ಲದೆ ರಾಘವೇಂದ್ರ ರಾವ್ ಮತ್ತು ದಿವ್ಯಾ ರಾಘವೇಂದ್ರ ರಾವ್ ಅವರ ಪರಿಶ್ರಮ ಮತ್ತು ಲಾಂಗ್ ಟೈಮ್ ವಿಷನ್ ಏನಿದೆ ಅದು ಈ ದಿನ ರಾಮೇಶ್ವರಂ ಕೆಫೆಯ ಸಕ್ಸಸ್ ಗೆ ಮೂಲ ಕಾರಣ ಅಂತಾನೆ ಹೇಳ್ಬೋದು. ಇದರೊಂದಿಗೆ ಎಕ್ಸ್ಟರ್ನಲ್ ಫ್ಯಾಕ್ಟ್ಸ್ ಕೂಡ ರಾಮೇಶ್ವರಂ ಕೆಫೆಯ ಯಶಸ್ಸಿನ ಹಿಂದೆ ಕೆಲಸ ಮಾಡಿವೆ. ಅದರಲ್ಲಿ ಮೊದಲನೇದಾಗಿ ವರ್ಡ್ ಆಫ್ ಮೌತ್. ಅಲ್ಲಿ ತಿಂಡಿ ತಿಂದಂತಹ ಜನ ತಮ್ಮ ಸ್ನೇಹಿತರಿಗೆ, ಕೊಲೀಗ್ಸ್ ಗಳಿಗೆ ಮತ್ತು ತಮ್ಮ ಮನೆಯ ಅಕ್ಕಪಕ್ಕದ ಜನರಿಗೆ ಈ ಕೆಫೆಯ ಬಗ್ಗೆ ಹೇಳ್ತಾರೆ. ಇದರಿಂದ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ, ರಿಪೀಟೆಡ್ ಕಸ್ಟಮರ್ಸ್ ಗಳು ಜಾಸ್ತಿ ಆಗ್ತಾರೆ. ಒಂದು ಪ್ರಾಡಕ್ಟ್ ನ ಸಕ್ಸಸ್ ನಲ್ಲಿ ಈ ವರ್ಡ್ ಆಫ್ ಮೌತ್ ಏನಿದೆ ಇದು ಎಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಅಂತ ಮಾರ್ಕೆಟಿಂಗ್ ಫೀಲ್ಡ್ ನಲ್ಲಿ ಇರೋರಿಗೆ ಗೊತ್ತಿರುತ್ತೆ. ವರ್ಡ್ ಆಫ್ ಮೌತ್ ಕೂಡ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಎರಡನೇ ರೀಸನ್ ಏನು ಅಂತ ನೋಡೋದಾದ್ರೆ ಕಲ್ಚರಲ್ ಲಾಯಲ್ಟಿ. ಸ್ನೇಹಿತರೊಂದಿಗೆ ಹೊರಗಡೆ ಹೋದಾಗ ಅಥವಾ ಆಫೀಸ್ ಪಾರ್ಟಿಗಳಲ್ಲಿ ನಾನ್ ವೆಜ್ ಅನ್ನ ಪ್ರೆಫರ್ ಮಾಡಬಹುದು. ಆದ್ರೆ ಸೌತ್ ಇಂಡಿಯಾದ ಮೋಸ್ಟ್ ಆಫ್ ಫ್ಯಾಮಿಲಿಗಳು ಕುಟುಂಬದೊಂದಿಗೆ ಹೊರಗಡೆ ಹೋದಾಗ ವೆಜ್ ಅನ್ನ ಪ್ರೆಫರ್ ಮಾಡ್ತಾರೆ. ಅದು ಕೂಡ ತಮ್ಮ ಲೋಕಲ್ ಫುಡ್ ಅನ್ನ ಲೈಕ್ ಮಾಡೋದ್ರಿಂದ ಜಾಸ್ತಿ ಜನ ಈ ಕೆಫೆಗಳತ್ತ ಮುಖ ಮಾಡ್ತಾರೆ. ಇದು ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿ ಇಲ್ಲಿ ಕೆಲಸ ಮಾಡುತ್ತೆ. ಮೂರನೇ ರೀಸನ್ ಏನು ಅಂತ ನೋಡೋದಾದ್ರೆ ಆನ್ಲೈನ್ ಟ್ರೋಲಿಂಗ್. ಈ ರಾಮೇಶ್ವರಂ ಕೆಫೆ ಬ್ರಾಂಚ್ ಗಳು ಬೆಂಗಳೂರಿನಲ್ಲಿ ಮೊದಲು ಸ್ಟಾರ್ಟ್ ಆದಾಗ ತುಪ್ಪವನ್ನ ನೀರಿನ ತರ ಸುರಿಯೋ ವಿಡಿಯೋಗಳು ವೈರಲ್ ಆದವು. ಜನ ಕ್ಯೂ ನಲ್ಲಿ ನಿಂತಿರೋ ಫೋಟೋಗಳು ವೈರಲ್ ಆದವು. ಜನ ಮೆಟ್ಲೆ ಮೇಲೆ ಕೂತ್ಕೊಂಡು ಊಟ ಮಾಡೋ ಫೋಟೋಗಳು ಜಾಲತಾಣಗಳಲ್ಲಿ ಹರಿದಾಡಿದ್ವು. ಇದು ಕೂಡ ಬೈಲಕ್ ರಾಮೇಶ್ವರಂ ಕೆಫೆಯ ಸಕ್ಸಸ್ ನಲ್ಲಿ ಒನ್ ಆಫ್ ದ ರೀಸನ್ ಅಂತಾನೆ ಹೇಳ್ಬೋದು. ಕೇವಲ 150 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಒಂದು ಬ್ರಾಂಚ್ ನಿಂದ ವಾರ್ಷಿಕ 60 ರಿಂದ 70 ಕೋಟಿ ರೂಪಾಯಿ ಲಾಭ ಅಂದ್ರೆ ಇದು ರಾಘವೇಂದ್ರ ರಾವ್ ಮತ್ತು ದಿವ್ಯಾ ರಾಘವೇಂದ್ರ ರಾವ್ ಅವರ ಸೂಪರ್ ಸಕ್ಸಸ್ ಸ್ಟೋರಿ ಅಂತಾನೆ ಹೇಳ್ಬೋದು. ಈ ವಿಡಿಯೋದಿಂದ ಹೊಸದೇನಾದ್ರೂ ನೀವು ಕಲಿತಿದ್ರೆ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನಗಳಲ್ಲಿ ಯಾವ ವಿಷಯದ ಬಗ್ಗೆ ವಿಡಿಯೋ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ವಿಷಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು, ನಮಸ್ಕಾರ.